ನಮಸ್ಕಾರ ವೀಕ್ಷಕರೇ. ಸೆಷನ್ಗೆ ದಿನಗಳು ಹತ್ತಿರ ಆಗ್ತಾ ಇದೆ. ಡಿಲಿಮಿಟೇಷನ್ ಜೊತೆಗೆ ಇನ್ನೂ ಒಂದಷ್ಟು ಬಿಲ್ಗಳು ಪಾಸ್ ಆಗೋ ಬಗ್ಗೆ ಆಲ್ರೆಡಿ ಎಲ್ರಿಗೂ ಹಿಂಟ್ ಸಿಕ್ಕಿದೆ. ಅದರಲ್ಲಿ ಅತ್ಯಂತ ಪ್ರಮುಖ FCRA ಬಿಲ್ ಕೂಡ ಒಂದು ಅನ್ನೋದು ಹಲವು ದಿನಗಳಿಂದ ಚರ್ಚೆ ಆಗ್ತಾನೆ ಇದೆ. ಈಗ FCRA ಅಮೆಂಡ್ಮೆಂಟ್ ಬಿಲ್ಗೆ ಅಪೋಸ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಅಧಿಕೃತ ಹೇಳಿಕೆಯನ್ನ ನೀಡಿದೆ. ಈ ಕುರಿತಂತೆ ಕೈ ವಕ್ತಾರರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆದ್ರೆ ಈ ನಿರ್ಧಾರ ಹೊರಬೀಳ್ತಾ ಇದ್ದಂತೆ ರಾಹುಲ್ ಸೀಕ್ರೆಟ್ ವಿದೇಶಿ ಯಾತ್ರೆ ವಿಚಾರಕ್ಕೆ ಇದು ಲಿಂಕ್ ಆಗ್ತಾ ಇದೆ. ಈ ಹಿಂದೆ ವಿದೇಶಗಳಿಂದ ಬಂದಿದ್ದ ಒಂದು ಹೇಳಿಕೆ ಹಾಗೂ ಈ ಟೈಮ್ ನಲ್ಲೇ ಸೀಕ್ರೆಟ್ ಟ್ರಿಪ್ ನೋಡಿ FCRA ತಡೆಯೋದಕ್ಕೆ ಏನಾದ್ರೂ ಪ್ಲಾನ್ ನಡೆದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಇದರ ಜೊತೆಗೆ FCRA ಅಮೆಂಡ್ಮೆಂಟ್ ಭಾರತಕ್ಕೆ ಯಾಕೆ ಮುಖ್ಯ ಅನ್ನೋದನ್ನ ಕೂಡ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದೆಷ್ಟೇ ಸರ್ಕಸ್ ಮಾಡಿದ್ರು ಭಾರತದ ಒಳಗೆ ನಡೆಯೋ ಗಲಭೆ, ಹಿಂಸಾಚಾರ, ವ್ಯವಸ್ಥಿತ ದಾಳಿಗಳನ್ನ ತಪ್ಪಿಸೋದಕ್ಕೆ ಆಗ್ತಾ ಇಲ್ವಲ್ಲ. ಮೋದಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ, ನಮ್ಮ ದೇಶದ ಹಣೆ ಬರಹ ಇಷ್ಟೇ ಅನ್ನೋ ರೀತಿ ಹಲವರು ಮಾತಾಡಿ ರೂಢಿಯಾಗಿದೆ. ಆದ್ರೆ ಸರಿಯಾಗಿ ಶ್ರಮ ಹಾಕಿದ್ರೆ ಯಾವುದು ಕಷ್ಟ ಅಲ್ಲ ಅನ್ನೋ ರೀತಿ ಮುನ್ನುಗ್ತಾ ಇರೋ ಮೋದಿ ಸರ್ಕಾರ ದಿಢೀರಂತ ದೇಶದ ಒಳಗೆ ನಡೆಯೋ ವ್ಯವಸ್ಥಿತ ಗಲಭೆ ಹಾಗೂ ಹಿಂಸಾಚಾರ ನಡೆಸೋದಕ್ಕೆ ಪ್ಲಾನ್ ಮಾಡ್ತಾ ಇರೋದು ಯಾರು, ಬೆಂಬಲ ಕೊಡ್ತಾ ಇರೋದು ಯಾರು, ಇದಕ್ಕೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಚಿತ್ತವನ್ನ ನೆಟ್ಟಿದ್ದಾರೆ. ಆದ್ರೆ ಯಾವೆಲ್ಲ ಹಣಗಳು ಲೆಕ್ಕಕ್ಕೆ ಸಿಗದೆ ಪೋಲಾಗ್ತಾ ಇದೆ ಅನ್ನೋದರ ಈ ಹೊತ್ತಲ್ಲಿ ಯಾವೆಲ್ಲ ಹಣಗಳು ಲೆಕ್ಕಕ್ಕೆ ಸಿಗದೆ ಪೋಲಾಗ್ತಾ ಇದೆ ಅನ್ನೋದರ ಮಾಹಿತಿ ಸಿಕ್ತು. ಈಗ ಆ ಲೆಕ್ಕವಿಲ್ಲದ ಹಣವನ್ನ ಟ್ರ್ಯಾಕ್ ಮಾಡೋದ್ರಿಂದ ದೇಶದ ಜನರಿಗೆ ಏನಾದ್ರೂ ಒಳ್ಳೇದಾಗುತ್ತೇನೋ ಅನ್ನೋ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಕಡೆಯಿಂದ ಅದಕ್ಕೆ ಅಪಸ್ವರ ಬರ್ತಾ ಇದೆ. ಅದೇ FCRA ಅಮೆಂಡ್ಮೆಂಟ್ ಬಿಲ್. ಕೆಲ ತಿಂಗಳುಗಳ ಹಿಂದೆ ಈ ಬಿಲ್ ಅಮೆಂಡ್ ಆಗ್ತಾ ಇದೆ ಅಂದಾಗ್ಲೇ ವಿಪಕ್ಷಗಳು ದನಿ ಏರಿಸಿದ್ವು. ಫಾರಿನ್ ಫಂಡ್ ಮೇಲೆ ರಿಸ್ಟ್ರಿಕ್ಷನ್ ಹಾಕಿದ್ರೆ ನಮಗೆ ಸೇವೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಮಿಷನರಿಗಳು ಹಾಗೂ ಕೇರಳ ಮೂಲದ ಬಿಷಪ್ಗಳು ಕೂಡ ದನಿ ಏರಿಸಿದ್ರು. ಕೆಲವೇ ದಿನಗಳ ಹಿಂದೆ ಬಿಷಪ್ಗಳ ಟೀಮ್ ಒಂದು ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿ ಕೂಡ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಈವರೆಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಸೇವೆ ಮಾಡೋದಕ್ಕೆ ಯಾವುದೇ ಅಡ್ಡಿ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಎಲ್ಲರೂ ಅವರವರ ಸೇವೆಗಳನ್ನ ಧಾರಾಳವಾಗಿಯೇ ಮಾಡಬಹುದು. ಆದ್ರೆ ಸೇವೆ ಅನ್ನೋ ಹೆಸರಲ್ಲಿ ಬೇರೆ ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟಿ ಅಂದ್ರೆ ಮತಾಂತರ, ಟೆರರ್ ಫಂಡಿಂಗ್ ಇಂಥದ್ದೇನಾದ್ರೂ ಆಗುತ್ತೆ ಅಂದ್ರೆ ಅದಕ್ಕೆ ತಡೆ ಹಾಕೋದಷ್ಟೇ ನಮ್ಮ ಕೆಲಸ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದ್ರೆ ಈಗ ನಾವು ಯಾವುದೇ ಕಾರಣಕ್ಕೂ FCRA ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಸರಿ, ಇದು ಹೇಗೆ ರಾಹುಲ್ ಗಾಂಧಿಯ ಫಾರಿನ್ ಟ್ರಿಪ್ಗೆ ಲಿಂಕ್ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಪುಷ್ಟಿ ಕೊಡೋ ವಿಚಾರ ಒಂದಿದೆ. ಕೆಲ ದಿನಗಳ ಹಿಂದೆ ಭಾರತದ FCRA ಕುರಿತಂತೆ ಅಮೆರಿಕ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಅದೇನು ಅಂದ್ರೆ FCRA ಬಿಲ್ ನಲ್ಲಿ ಸಮಸ್ಯೆ ಇದೆಯಂತೆ, ಅದನ್ನ ತಡೆಯಿರಿ ಅಂತ ಅಭಿಪ್ರಾಯವನ್ನ ಹಂಚಿಕೊಂಡಿತ್ತು. ಗಮನಿಸಬೇಕಾದ ಅಂಶ ಏನಂದ್ರೆ ನಮ್ಮಲ್ಲಿ ಆಡಳಿತ ಪಕ್ಷ ಒಂದು ಹೇಳಿಕೆ ಕೊಟ್ರೆ ವಿಪಕ್ಷಗಳು ಉಲ್ಟಾ ಹೇಳೋ ಹಾಗೆ ಅಮೆರಿಕ ಮಾಡಿರ್ಲಿಲ್ಲ. ಬದಲಾಗಿ ಆಡಳಿತ ವಿರೋಧ ಪಕ್ಷ ಇಬ್ರೂ ಸೇರಿಕೊಂಡು FCRA ಬಗ್ಗೆ ಅಸಮಾಧಾನ ಇದೆ ಅಂತ ಭಾರತಕ್ಕೆ ಹೇಳಿದ್ರು. ಅಲ್ಲಿಗೆ ಭಾರತದಲ್ಲಿ FCRA ಅಮೆಂಡ್ ಮಾಡೋದ್ರಿಂದ ಸಾಕಷ್ಟು ದೇಶಗಳಿಗೆ ಸಮಸ್ಯೆ ಇದೆ ಅನ್ನೋದಕ್ಕೆ ಇದು ಕ್ಲಾರಿಟಿ ಕೊಟ್ಟಂತಿತ್ತು. ಪ್ರತಿ ಸಲ ವಿದೇಶಕ್ಕೆ ಹೋದಾಗ್ಲೂ ಒಂದೊಂದು ಪ್ಲಾನ್ ಮೂಲಕ ರಾಹುಲ್ ಬರ್ತಾರೆ ಅನ್ನೋ ಆರೋಪ ಇರೋದ್ರಿಂದ ಈ ಬಾರಿಯ ವಿಸಿಟ್ FCRA ತಡೆಗೆ ಪ್ಲಾನ್ ಆಗಿತ್ತಾ ಅನ್ನೋ ಅನುಮಾನ ಜನರಲ್ಲಿ ಶುರುವಾಗಿದೆ. ಏನು ಇಷ್ಟೆಲ್ಲ ಹೇಳ್ತಾ ಇರೋ ಆ FCRA ಅಂದ್ರೆ ಏನು, ಯಾಕೆ ಇದು ದೇಶಕ್ಕೆ ಮುಖ್ಯ ಅನ್ನೋದು ಕೂಡ ವಿವರಿಸ್ತಾ ಹೋಗ್ತೀವಿ. FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010. ಇದರ ಅಡಿಯಲ್ಲಿ ಭಾರತದಲ್ಲಿ ಸೇವೆ ಹೆಸರಲ್ಲಿ ನಡೀತಾ ಇರೋ ಕ್ರಿಶ್ಚಿಯನ್ ಅಥವಾ ಅಲ್ಪಸಂಖ್ಯಾತ ಶಾಲೆ, ಆಸ್ಪತ್ರೆ ಸೇರಿ ಇನ್ನಿತರ ಸಂಸ್ಥೆಗಳು ಆರಾಮಾಗಿ ಫಂಡ್ ಗಳನ್ನ ಪಡೆಯಬಹುದು. ಈಗ ಇದನ್ನೇ ಅಮೆಂಡ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಯಾಕೆ ಈ ಬಿಲ್ ಅಮೆಂಡ್ ಮಾಡಿ ಜಾರಿಗೊಳಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಿದ್ರೆ ಫಾರಿನ್ ಫಂಡ್ಗಳು ಇಲ್ಲಿಗಲ್ ಆಕ್ಟಿವಿಟಿಗಳಿಗೆ, ದೇಶ ವಿರೋಧಿ ಚಟುವಟಿಕೆಗಳಿಗೆ, ಮತಾಂತರಕ್ಕೆ ಬಳಕೆ ಆಗ್ತಾ ಇದೆ ಅನ್ನೋ ಆರೋಪ. ಆದ್ರಿಂದ ಈ ಫಂಡ್ ಗಳನ್ನ ಮಾನಿಟರ್ ಮಾಡ್ತೀವಿ ಅನ್ನೋದನ್ನಷ್ಟೇ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. NGOಗಳಿಂದ ಫಂಡ್ ಪಡಿಬೇಕು ಅಂದ್ರೆ ಆಯಾ ಸಂಸ್ಥೆಗಳು FCRA ಲೈಸೆನ್ಸ್ ಅನ್ನ ಹೊಂದಿರಬೇಕು. ಒಂದು ವೇಳೆ ಆ ಲೈಸೆನ್ಸ್ ಮುಗೀತು ಅಂದ್ರೆ ಅದನ್ನ ಮಾನಿಟರ್ ಮಾಡ್ಲೇಬೇಕಲ್ವಾ. ಸದ್ಯ ಲೈಸೆನ್ಸ್ ಮುಗಿದ್ರು ಫಂಡ್ ಪಡೆಯೋದು ಗಮನಕ್ಕೆ ಬಂದಿರೋದ್ರಿಂದ ಈಗ ಇರೋ ಬಿಲ್ ಅನ್ನ ಅಮೆಂಡ್ ಮಾಡಿ ಲೈಸೆನ್ಸ್ ಅವಧಿ ಮುಗಿತಾ ಇದ್ದ ಹಾಗೆ ಸರೆಂಡರ್ ಆಗುವ ಹಾಗೆ ಅಥವಾ ಎಕ್ಸ್ಪೈರ್ ಆಗುವಂತೆ ಮಾಡ್ತೀವಿ ಅಂತ ಅಕೌಂಟ್ಗಳ ಮೇಲೆ ಪರ್ಮನೆಂಟ್ ಹೋಲ್ಡಿಂಗ್ ಮಾಡಲಾಗುತ್ತೆ ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಎಲ್ಲೂ ಕೂಡ ಫಾರಿನ್ ಫಂಡ್ಗಳು ಬರಬಾರದು, ಕಂಪ್ಲೀಟ್ ಆಗಿ ತಡೆ ಹಾಕಲಾಗುತ್ತೆ ಅನ್ನೋದನ್ನ ಹೇಳಿಲ್ಲ. ಆದ್ರೂ ಕೂಡ ಕೆಲವರಿಗೆ ಭಯ ಆಗ್ತಾ ಇದೆ ಅಂದ್ರೆ ಕೆಲವರ ಭಯ ಭಾರತೀಯರಿಗೂ ಭಯ ಆಗೋ ಹಾಗೆ ಮಾಡ್ತಾ ಇದೆ. ಯಾಕೆ ಇದು ಅಗತ್ಯ ಇತ್ತು ಅನ್ನೋದು ಆಲ್ರೆಡಿ ನಿಮ್ಮ ಅಂದಾಜಿಗೆ ಬಂದಿರುತ್ತೆ. ಇನ್ನೂ ಬಿಡಿಸಿ ಹೇಳೋದಾದ್ರೆ ಕೆಲ ತಿಂಗಳುಗಳ ಹಿಂದೆ ಭಾರಿ ಎಜುಕೇಟೆಡ್ ಡಾಕ್ಟರ್ಗಳೆಲ್ಲ ಬಾಂಬ್ ತಯಾರಿಸ್ತಾ ಇದ್ದಿದ್ದು ಹಾಗೆ ಇನ್ನಿತರ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡುವಾಗ ಸಿಕ್ಕಿಬಿದ್ರು. ಇವರನ್ನ ಹಿಡಿಯದೇ ಇದ್ದಿದ್ರೆ ಸಾವಿರಾರು ಜನರನ್ನ ಕೊಲ್ಲೋ ಕೆಲಸ ಇವರ ಕಡೆಯಿಂದ ಆಗ್ತಾ ಇತ್ತು. ಒಂದು ವೇಳೆ ಇವರು ಸಿಕ್ಕಿ ಬೀಳದೆ ಬ್ಲಾಸ್ಟ್ ಆಗಿತ್ತು ಅಂದ್ರೆ ನಮ್ಮ ದೇಶದ ಬುದ್ಧಿವಂತರು ಮೋದಿ ಏನ್ ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಲ್ಯಾಬ್ಸ್ ಹೇಗಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ.
ಆದ್ರೆ ದೇಶದ ಒಳಗೆ ಇಂಥ ಗನಂದಾರಿ ಕೆಲಸ ಮಾಡುವವರನ್ನ ಹುಡುಕೋದೇ ಕಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಮಾಡೋ ಕೆಲಸಗಳನ್ನ ಬಿಟ್ಟು ಬಾಂಬ್ ತಯಾರಿಸ್ತಾನೆ ಅಂದ್ರೆ ಆತನಿಗೆ ದಿನನಿತ್ಯ ಜೀವನ ನಡೆಸೋದಕ್ಕೆ, ತಿನ್ನೋದಕ್ಕೆ, ತಂಗೋದಕ್ಕೆ ಸಂಬಳ ಎಲ್ಲಿಂದ ಬರುತ್ತೆ? ಯಾರಾದ್ರೂ ಒಬ್ರು ಫಂಡ್ ಮಾಡ್ಲೇಬೇಕಲ್ವಾ? ಅದು ಯಾರು, ಯಾವ ಹಣ ಇಂಥ ಕೆಲಸಗಳಿಗೆ ಬಳಕೆ ಆಗ್ತಾ ಇದೆ ಅನ್ನೋದನ್ನ ಪತ್ತೆ ಆಗ್ಬೇಕು ಅಂದ್ರೆ ಫಾರಿನ್ ಫಂಡ್ ಗಳನ್ನ ಮಾನಿಟರ್ ಮಾಡೋ ಕೆಲಸ ಆಗ್ಬೇಕು. ಇನ್ನು ಒಂದಷ್ಟು ಜನರು ನಿರಂತರವಾಗಿ ಮತಾಂತರ ಕೆಲಸದಲ್ಲಿ ತೊಡಗಿದ್ದಾರೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಸಂತೆಯಲ್ಲಿ ಮತಾಂತರ ಮಾಡ್ತಾ ಇರುವವರಿಗೆ ಜನರು ಹೊಡೆದು ಓಡಿಸಿರೋದು ಕೂಡ ಗೊತ್ತಾಗಿದೆ. ನಿಯತ್ತಲ್ಲಿ ದುಡಿದು ತಿನ್ನುವವರು ಇಡೀ ತಿಂಗಳು ಕಷ್ಟಪಟ್ಟು ತಿಂಗಳಿಗೆ ಒಂದು ಸಲ ಸಂಬಳ ಪಡೆದು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆದ್ರೆ ದಿನವಿಡೀ ಈ ರೀತಿ ಮತಾಂತರ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂದ್ರೆ ಇವರಿಗೆ ತಿನ್ನೋದಕ್ಕೆ, ತಂಗೋದಕ್ಕೆ, ಓಡಾಡೋದಕ್ಕೆ ಹಣ ಕೊಡೋದು ಯಾರು? ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ಸೇವೆಗೋಸ್ಕರ ಹಣ ಬಂತು ಅಂದ್ರೆ ಅದು ಸ್ವಾಗತಾರ್ಹ. ಸೇವೆ ಹೆಸರಲ್ಲಿ ಇಂಥ ಕೆಲಸಗಳು ಆಗುತ್ತೆ ಅಂದ್ರೆ ಅದನ್ನ ಯಾರಾದ್ರೂ ಒಬ್ರು ತಡಿಬೇಕಲ್ವಾ? ಅದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಅದೇ ಕಾರಣಕ್ಕೆ ಈ ಫಂಡ್ ಗಳನ್ನ ಮಾನಿಟರ್ ಮಾಡೋದಕ್ಕೆ ಈ ಅಮೆಂಡ್ಮೆಂಟ್ ಅಗತ್ಯ ಅಂತ ಸರ್ಕಾರ ಹೇಳ್ತಾ ಇರೋದು. ಈ ಬಿಲ್ ಉದ್ದೇಶ ಏನು ಅಂತ ಗೊತ್ತಾದ್ಮೇಲೆ ಭಾರತೀಯರು ಇದನ್ನ ಸರಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಮಾತ್ರ ಇದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇರೋದು, ಅವರ ಹಕ್ಕುಗಳಿಗೆ ಧಕ್ಕೆ ತರಿಸುವ ಕೆಲಸ ಅಂತ ಬೊಟ್ಟು ಮಾಡ್ತಾ ಇದ್ದಾರೆ. ಆದ್ರೆ ಭಾರತೀಯರು ಈ ಅಮೆಂಡ್ಮೆಂಟ್ ಬಗ್ಗೆ ಅರ್ಥ ಮಾಡಿಕೊಂಡ ಬಳಿಕ ಒಂದಷ್ಟು ವಿಚಾರಗಳನ್ನ ಕೇಳ್ತಾ ಇದ್ದಾರೆ. ಅದೇನಂದ್ರೆ, ಫಾರಿನ್ ಫಂಡ್ ಗಳನ್ನ ಸರ್ಕಾರ ಮಾನಿಟರ್ ಮಾಡೋದಕ್ಕೆ ಇಷ್ಟೊಂದು ವಿರೋಧ ಬರುತ್ತೆ ಅನ್ನೋದಾದ್ರೆ ಅದ್ಯಾವ ನೈತಿಕತೆ ಇಟ್ಕೊಂಡು ಇವರೆಲ್ಲ ದೇವಸ್ಥಾನ ಸರ್ಕಾರದ ಅಧೀನದಲ್ಲಿ ಬರಬೇಕು ಅಂತ ಹೇಳ್ತಾರೆ ಅನ್ನೋದು. ಸಾಮಾನ್ಯವಾಗಿ ನಿಜವಾದ ಸಮಾನತೆ, ಜಾತ್ಯತೀತತೆ ಬಗ್ಗೆ ಮಾತನಾಡುವವರು ಒಂದೇ ರೀತಿಯ ನ್ಯಾಯದ ಬಗ್ಗೆ ಯೋಚಿಸ್ತಾರೆ. ದೇವಸ್ಥಾನದ ದುಡ್ಡನ್ನ ಸಿಕ್ಕವರು ಲೂಟಿ ಹೊಡಿಬಹುದು, ಸರ್ಕಾರ ಬಳಸ್ಕೊಳ್ಬಹುದು. ಆದ್ರೆ ಅಲ್ಪಸಂಖ್ಯಾತರಿಗೆ ಬರೋ ಫಾರಿನ್ ಫಂಡ್ ಗಳನ್ನ ಬಳಸೋದು ಹಾಗಿರ್ಲಿ, ಮಾನಿಟರ್ ಮಾಡೋದು ತಪ್ಪು ಅನ್ನೋದಾದ್ರೆ ಇದ್ಯಾವ ಸೀಮೆ ನ್ಯಾಯ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಂದ್ಹಾಗೆ ಈ ಫಾರಿನ್ ಫಂಡ್ ಗಳಿಂದ ಫಾರಿನ್ ಧರ್ಮೀಯರಿಗೆ ಮಾತ್ರ ಸಹಾಯ ಬಿಟ್ರೆ ಭಾರತೀಯ ಮೂಲದ ಹಿಂದೂಗಳಿಗೆ ನಯಾ ಪೈಸಾ ಉಪಯೋಗ ಇಲ್ಲ ಅಂತಲೂ ಜನರು ಹೇಳ್ತಾರೆ. ಆದ್ರೂ ಕೂಡ ಭಾರತೀಯರು ಯಾರು ಅದನ್ನ ಕಿತ್ತುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ದೇಶದ ಭದ್ರತೆ ಸಲುವಾಗಿ ಮಾನಿಟರ್ ಮಾಡೋದಕ್ಕೆ ಕೂಡ ಅಡೆತಡೆಗಳು ಬರ್ತಾ ಇದೆ. ಹೇಗೆ ಅಂದ್ರೆ, ಫಾರಿನ್ ಫಂಡ್ ನಿಂದ ರನ್ ಆಗೋ ಶಾಲೆ ಅಥವಾ ಕಾಲೇಜ್ಗಳಲ್ಲಿ ನೀನು ಹಿಂದೂ ಆಗಿ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಅವರವರ ನಿಯಮಗಳಿಗೆ ತಕ್ಕಂತೆ ಉಡುಗೆ ತೊಡುಗೆ, ಲೈಫ್ ಸ್ಟೈಲ್ ಎಲ್ಲವೂ ಇದ್ರೆ ಮಾತ್ರ ಒಳಗೆ ಸೇರಿಸ್ಕೊಳ್ತಾರೆ ಅಂತ ಜನರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ FCRA ಅಮೆಂಡ್ಮೆಂಟ್ ವಿಚಾರದಲ್ಲಿ ಸಾಕಷ್ಟು ತಡೆಗಳು ಬಂದೇ ಬರುತ್ತೆ ಅನ್ನೋದರ ಸಿಗ್ನಲ್ ಈಗ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಆದ್ರೆ 2024ರ NDA ಸರ್ಕಾರ ರಚನೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಸೆಷನ್ಗೆ ಹೋಗೋ ಮುನ್ನ ಸದಸ್ಯ ಬಲವನ್ನ ಏರಿಸಿಕೊಳ್ಳೋ ಕೆಲಸ ದೊಡ್ಡ ಮಟ್ಟದಲ್ಲಿ ನಡೆದಿರೋದು. ಆದ್ರಿಂದ ಈ ಬಾರಿ ಮೋದಿ ಅಂಡ್ ಟೀಮ್ ಎಲ್ಲದಕ್ಕೂ ರೆಡಿಯಾಗಿ ಹೆಜ್ಜೆ ಇಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.